ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮನ್ಮಹದೇವಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಜನವರಿ ತಿಂಗಳ ಸಿಂಹ ರಾಶಿಯವರ ಒಂದು ತಿಂಗಳ ಭವಿಷ್ಯ ಹೇಗಿರುತ್ತೆ? ಈಗಾಗಲೇ ರಾಜಯೋಗದಲ್ಲಿದ್ದರೂ ಏನೇ ಒಂದು ಕೆಲಸಗಳು, ಏನೇ ಒಂದು ಸಮಸ್ಯೆಗಳು ಬಂದರೂ ಉಪಶಮನವಾಗ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಈಗ ಮುಂದೆನೂ ಕೂಡ ಆ ಉಪಶಮನ ಆಗ್ತಕ್ಕಂಥದ್ದು ಒಂದು ರಾಜಕೀಯ ತತ್ವ ಆಗಿರಬಹುದು, ಅಥವಾ ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಯಾವುದೇ ಶತ್ರು ಬಾಧೆ ಆಗಿರ್ಬೋದು, ಅಥವಾ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯದ ಸ್ಥಿತಿಗಳಾಗಿರ್ಬೋದು. ಈ ಸಿಂಹರಾಶಿಯವರಿಗೆ ಜನವರಿ ತಿಂಗಳು ಏನೆಲ್ಲ ಸಮಸ್ಯೆಗಳು ಬರಬಹುದು, ಆ ಸಮಸ್ಯೆಗಳಿಗೆ ಪರಿಹಾರವಾದರೂ ಏನು, ಮ್ಯಾಕ್ಸಿಮಮ್ ಇದೊಂದು ಸರಳವಾಗಿರ್ತಕ್ಕಂಥ ವಿಧಾನ ತಿಳಿಸ್ಕೊಡ್ತೀನಿ. ಬಟ್ ಒನ್ ಥಿಂಗ್, ಸಾಧ್ಯವಾದಷ್ಟು ಕೂಡ ಈ ಸಿಂಹರಾಶಿ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಏಳಿಗೆ ಸಿಗ್ತಕ್ಕಂಥದ್ದು ಜಾಸ್ತಿ ಇರುತ್ತದೆ. ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಈ ಒಂದು ತಿಂಗಳು ಕಡಾಖಂಡಿತ. ಬಟ್ ಒನ್ ಥಿಂಗ್, ಒಂದು ಬಹಳ ಮುಖ್ಯವಾಗಿ ನೀವು ಆರೋಗ್ಯ, ಹಾಗೆ ನಿಮ್ಮ ದಾಂಪತ್ಯ, ವ್ಯಾಪಾರ, ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು 2026 ಜನವರಿ ತಿಂಗಳು. ಸ್ವಲ್ಪ ಇದರ ಬಗ್ಗೆ ಹೆಚ್ಚಿನದಾಗಿ ತಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಅಗತ್ಯ. ಸಿಂಹರಾಶಿಯಲ್ಲೇ ಕೇತು ಸ್ಥಿತವಾಗಿದ್ದಾನೆ ನೋಡಿ. ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾಗ ಸ್ವಲ್ಪ ಡಿಟ್ಯಾಚ್ಡ್, ಸ್ವಲ್ಪ ಉಗ್ರ ಸ್ವರೂಪ ಆಗಿರ್ತೀರ. ಯಾರ ಮಾತನ್ನು ಕೇಳೋದಿಲ್ಲ, ಯಾರಿಗೂ ತಲೆ ತಗ್ಸ್ತಕ್ಕಂಥದ್ದನ್ನು ಮಾಡೋದಿಲ್ಲ. ಅಫ್ಕೋರ್ಸ್ ಈಸ್ ಅ ಗುಡ್ ಆಟಿಟ್ಯೂಡ್. ನೀವು ಶ್ರಮಜೀವಿ, ಎಲ್ಲವನ್ನ ಇರ್ತಕ್ಕಂಥದ್ದು ಕೂಡ ನಾವು ಸಿಂಹರಾಶಿಯವರಿಗೆ ನೋಡಿದ್ವಿ. ಎಲ್ಲವನ್ನ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರ ತತ್ವ. ಆದರೆ ನಾವು ಗ್ರಹಗಳ ಆಡಳಿತವನ್ನು ನೋಡಲೇಬೇಕಾಗ್ತದೆ. ಗ್ರಹಗಳ ಆಡಳಿತವನ್ನು ನೋಡಿದಾಗ ಸ್ವಲ್ಪ ನಿಮಗೆ ಶುಭಾಶುಭಗಳು ಇರತಕ್ಕಂಥದ್ದು ಇರ್ತದೆ. ಮತ್ತು ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ ನೋಡಿ, 13, 14ನೇ ತಾರೀಕು ಎಲ್ಲ ಗ್ರಹಗಳು ಬದಲಾಗ್ತದೆ. ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಕೂಡ ಮಕರ ರಾಶಿಗೆ ಪ್ರವೇಶವನ್ನು ತಗೊಳ್ತದೆ. ಬುಧ ಸಹಿತವಾಗಿ ಮಕರ ರಾಶಿ ಪ್ರವೇಶ, ಮಂಗಳ ಸಹಿತ ಮಕರ ರಾಶಿ ಪ್ರವೇಶ, ಶುಕ್ರ ಸಹಿತವಾಗಿ ಮಕರ ರಾಶಿ ಪ್ರವೇಶ. ಅಲ್ಲಿಗೆ ಅರ್ಥಾತ್ ಏನು? ಲಗ್ನಾಧಿಪತಿ 6ರ ಸ್ಥಾನ ಮಧ್ಯಭಾಗದಿಂದ ಜನವರಿ 15ನೇ ತಾರೀಕು. ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನಕ್ಕೆ ಹೋಗ್ತದೆ. ತೃತೀಯಾಧಿಪತಿ ಹಾಗೆ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ 9ರ ಅಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನ ಹೋಗುತ್ತೆ. 6ರ ಸ್ಥಾನ ಏನು? ನಿಮಗೆ ಮ್ಯಾಕ್ಸಿಮಮ್ ಈಸ್ ಒಂದು ರೀತಿಯಾಗಿ ಕರ್ಮಸ್ಥಾನ. ಅಂದರೆ ಪುರುಸೊತ್ತಿರೋದಿಲ್ಲ ಸಿಂಹರಾಶಿಯವ್ರಿಗೆ. 6ರ ಸ್ಥಾನ ಈಗೋಸ್ಟಿಕ್ ನೇಚರ್, ನಾನು ದುಡಿಲೇಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಒಂದು ಶತ್ರುವನ ದಮನವನ್ನು ಮಾಡ್ತಕ್ಕಂಥದ್ದು, ಉಚ್ಚ ಕುಜ ಶತ್ರು ದಮನವಾಗ್ತಕ್ಕಂಥದ್ದು ಇರ್ತದೆ. ಭೂಮಿಯ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಮ್ಯಾಕ್ಸಿಮಮ್. ಆದರೆ ದಾಂಪತ್ಯ ಸ್ವಲ್ಪ ವಿರಸಗಳಾಗತ್ತೆ. ಒಂದು ಬಾರಿ ನಾವು ಸಮಸ್ಯೆಯನ್ನು ನೋಡಿದಾಗ ನೋಡಿ, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ಇದ್ದಾನೆ. ಏನಾಗ್ತದೆ? ಎದುರಾಳಿಗಳಿಂದ ಸಮಸ್ಯೆ, ಇಲ್ಲ ಸಲ್ಲದವಾಗಿರ್ತಕ್ಕಂಥ ಮಾತುಗಳು, ಇಲ್ಲ ಸಲ್ಲದ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆ, ಇವೆಲ್ಲವನ್ನು ಕಾಡ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನ. ಬಟ್ ನಿಮಗೆ ಕೇಪಬಿಲಿಟಿನೂ ಬರುತ್ತೆ, ಇದು ಅಷ್ಟೇ ಸತ್ಯ. ನಿಮಗೇನೇ ಆದರೂ ಕೂಡ ನಾನು ತಡಿಲೇಬೇಕು, ಅಷ್ಟು ಶಕ್ತಿಯುತವಾಗಿರಬೇಕು ಅಂತಕ್ಕಂಥ ಮನೋಭಾವತೆ 2026ರಲ್ಲಿ ಅಂದರೆ ಜನವರಿ ತಿಂಗಳು ನಿಮಗೆ ಅಮೋಘವಾಗಿ ಕೊಡುತ್ತೆ. ಬಟ್ ಶನಿ ಈ ಜನವರಿ ತಿಂಗಳನ್ನು ಆಡಳಿತ ಮಾಡೋದ್ರಿಂದ ಏನಾಗ್ತದೆ? ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟ್ ಆಗ್ತದೆ, ಕಷ್ಟಗಳು ಜಾಸ್ತಿ ಆಗ್ತದೆ. ಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿನೂ ಇರ್ತದೆ ನಿಮ್ಮಲ್ಲಿ. ಶತ್ರುಬಾಧೆ, ಕಡಾಖಂಡಿತವಾಗಿ ಶತ್ರುಬಾಧೆ, ಕಣ್ಣುದೃಷ್ಟಿಗಳಂತಹ ಸಮಸ್ಯೆಗಳಾಗ್ತದೆ. ಎದುರಾಳಿಗಳಿಂದ ಏನಾದರೂ ಒಂದು ತರಲೆ ತಾಪತ್ರೆ, ಚೆನ್ನಾಗಿ ನಾನು ಬಾಳ್ತಾ ಇದ್ದಾನೆ ಕಣವನು, ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರಿಗೆ 2026 ಕೊಟ್ಟುಬಿಡುತ್ತೆ. ಅಂದರೆ ಅರ್ಥಾತ್ ಜನವರಿ ತಿಂಗಳು. ಹಾಗಾಗಿ ನೀವೇನು ಮಾಡ್ಬೋದು? ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ಸಾಧ್ಯವಾದಷ್ಟು ಎಳ್ಳನ್ನು ದಾನ ಮಾಡಿ, ಕರಿ ಎಳ್ಳನ್ನು ದಾನ, ಇದು ಬಹಳ ಮುಖ್ಯ. ಶಿವನ ಅಷ್ಟೋತ್ತರ, ಶಿವನ ಮಂತ್ರಗಳು, ಹಾಗೆ ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರಗಳು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ.
6ರ ಸ್ಥಾನದಲ್ಲಿ ನೀವು ನಿಜವಾಗ್ಲೂ ಒಂದು ಹೇಳ್ತೀನಿ, 2020 ಜನವರಿ ತಿಂಗಳು ನಿಮಗೆ ಪುರ್ಸೊತ್ತಿರಲ್ಲ, ತುಂಬ ಕೆಲಸ ಇರ್ತಕ್ಕಂಥ ತಿಂಗಳು. ಬಟ್ ಆರೋಗ್ಯದಲ್ಲಿ ಎಚ್ಚರ. 15ರ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ, ಕೋಪ ಬರ್ತಕ್ಕಂಥದ್ದು ಇರ್ತದೆ. ಆದರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪೊಟೆನ್ಷಿಯಾಲಿಟಿ ಕೆಲಸದಲ್ಲಿ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭವಿರ್ತಕ್ಕಂಥದ್ದು ಅಷ್ಟೇ ಸತ್ಯವಾಗ್ತದೆ. ಜನವರಿ ತಿಂಗಳು 2026ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾಲಗಳನ್ನು ನಡೀತದೆ. ಈ ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಕೆಲಸಗಳು ಭಾಳ ಪ್ರಶಸ್ತವಾಗಿ ಸಿಗ್ತಕ್ಕಂಥದ್ದು ಇರ್ತದೆ. ನನ್ನ ಕೆಲಸ ಇಲ್ಲ ಅಂತಕ್ಕಂಥ ಒಂದು ಜನಗಳಿಗೆ 2026 ಸಿಂಹರಾಶಿ ಅಂದರೆ ಜನವರಿ ತಿಂಗಳು ನಿಮಗೆ ಕೆಲಸದಲ್ಲಿ ಲಭ್ಯತೆ ಇರುತ್ತೆ. ಸಾಲದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ಕೂಡ ಲಭ್ಯತೆ ಇರ್ತದೆ. ವ್ಯಾವಹಾರಿಕವಾಗಿ ನೋಡಿದಾಗಲೂ ಸಹಿತವಾಗಿ ಶುಭವಾಗ್ತಕ್ಕಂಥದ್ದು ಇರ್ತದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಎದುರಾಳಿಗಳನ್ನು ನಂಬೇಡಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎದುರಾಳಿಗಳು ಮೋಸ ಮಾಡ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯವರಿಗೆ ಬಹಳಷ್ಟು ಕೇರ್ಫುಲ್ಲಾಗಿ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ ಎದುರಾಳಿ ಬಗ್ಗೆ. ಹಾಗೆ ಸಂಗಾತಿಯೊಟ್ಟಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಬಂತ ಉಪಶಮನಕ್ಕೋಸ್ಕರ ನೀವೇನು ಆ ಜಾಗವನ್ನೇ ಬಿಟ್ಬಿಡಿ. ಜಾಗ ಅರ್ಥಾತ್ ಏನಾದರೂ ಸಮಸ್ಯೆ ಆಗ್ತಿದೆ ಅಂದಾಗ ಆ ಡಿಸ್ಕಷನ್ಸನ್ನು ತಪ್ಪಿಸಿ ಈ ತಿಂಗಳು. ಇದೊಂದು ವಿಚಾರಗಳನ್ನು ತಗೊಂಡಾಗ ಸಿಂಹರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಸವಾಗಿ ಪರಿಣಾಮವನ್ನು ಬರುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಗುರುಗಳೇ, ಸರ್ಕಾರಿ ಎಕ್ಸಾಮ್ ಬರಿತಾ ಇದ್ದೀನಿ, ಸರ್ಕಾರಿ ಎಕ್ಸಾಮ್ ಈಗ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠಭಾವಕ್ಕೆ ಹೋಗ್ತದೆ. ಆಗ ಸ್ವಲ್ಪ ಮಟ್ಟಿಗೆ ಉಚ್ಚಸ್ಥಾನ ನಿಮಗೆ ಎಕ್ಸಾಮು ಮತ್ತೊಂದು ಬರಿತಾ ಇದ್ದೀನಿ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನು ವಹಿಸಿ ಕೆಲಸಗಳನ್ನು ಅಂದರೆ ಅವರ ವಿದ್ಯಾಭ್ಯಾಸವನ್ನು ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ, ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಖಂಡಿತ ಅತ್ಯಂತ ಸರಳವಾಗಿ ಶಿವನ ಆರಾಧನೆ ನಿಮಗೆ ಸಕಲ ಶುಭವನ್ನು ಕೊಡ್ತಕ್ಕಂಥದ್ದು ಇರದೇ ಇರುತ್ತೆ. ಖಂಡಿತವಾಗಿ ಇದೊಂದು ಶುಭ ಮಾಸ. ಕೇವಲ ಸರಳವಾಗಿರ್ತಕ್ಕಂಥ ಪರಿಹಾರ ನಿಮಗೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.